ಹಾಯ್ ಹಲೋ ಎಲ್ಲ ನಗು ಮುಗ್ಧ ಮನಸ್ಸುಗಳಿಗೆ ನಿಮ್ಮ ಅಜಯ್ ಸುನಿಲ್ ನಮಸ್ಕಾರ. ಸೂಪರ್ ಆಗಿರೋ ಇವತ್ತಿನ ಸಿನಿಮಾತು ಸುನಿ ಜೊತೆ ಕಾರ್ಯಕ್ರಮದಲ್ಲಿ ನಾನು ಆ್ಯಕ್ಚುಲಿ ಒಬ್ಬ ಹೀರೋ ಮನೆಗೆ ಬಂದಿದ್ದೀನಿ. ಈ ಹೀರೋ ಮಾಡ್ತಾ ಇರ್ತಕ್ಕಂಥ ಈ ಸಿನಿಮಾ ಇದೇ ಜುಲೈ 10ನೇ ತಾರೀಕು ಕರ್ನಾಟಕ ರಾಜ್ಯಾದ್ಯಂತ ರಿಲೀಸ್ ಆಗ್ತಾಯಿದೆ. ಸೊ ಆಲ್ರೆಡಿ ಈ ಹೀರೋ ಒಂದು ಸಾಂಗ್ ಕೂಡ ಹಿಟ್ಟಾಗಿದೆ, ರೌಡಿಸಮ್ ಅಡ್ಡ ಅಂತಕ್ಕಂಥ ಒಂದು ಸಾಂಗು. ಸೊ ಈ ಹೀರೋ ಯಾರು, ಯಾವುದದು ಸಿನಿಮಾ, ಇವ್ರದ್ದೊಂದು ಹೋಮ್ ಟೂರ್ ಮಾಡೋಕ್ಕೆ ಬಂದೀನಿ. ಫಸ್ಟ್ ಟೈಮು ಒಬ್ಬ ಹೀರೋ ಮನೆ ಹೋಮ್ ಟೂರು. ಬನ್ನಿ ಯಾವ ಹೀರೋ ಅಂತ ಗೊತ್ತಾಗುತ್ತೆ. ಕಮಾನ್. ಹಾಯ್ ಸುನಿಲ್, ಹೇಗಿದ್ದೀರಾ? ಇವರೇ ನೋಡಿ ನಮ್ಮ ಉದಯೋನ್ಮುಖ ನಟ, ಪ್ರಾಮಿಸಿಂಗ್ ಹೀರೋ, ನಿಮ್ಮೆಲ್ಲರ ಪ್ರೀತಿಯ ರಕ್ಕಿ. ಹಾಯ್ ಹೇಳ್ಬಿಡಿ ನಮ್ಮೆಲ್ಲ ಲಿಸ್ನರ್ಸ್. ಹಲೋ, ನಮಸ್ಕಾರ ಎಲ್ರಿಗೂ. ಎಸ್, ಬನ್ನಿ ಈಗ ಲಕ್ಕಿ ಮನೆನ ನಾವು ಒಂದು ಏನಂತಾರೆ ಎಕ್ಸ್ಪ್ಲೋರ್ ಮಾಡೋಣ. ಬನ್ನಿ ರಕ್ಕಿ ಅವರೇ. ಬನ್ನಿ. ವೆಲ್ಕಮ್. ರಕ್ಕಿ, ಬೇಸಿಕ್ಲಿ ನೀವು ಎಲ್ಲಿಯವರು? ನಮ್ಮೂರು ಮೈಸೂರು ಆ್ಯಂಡ್ ನಾನು ಬೆಳೆದಿದ್ದೆಲ್ಲ ಜರ್ಮನಿಲಿ. ಸೂಪರ್. ಇದು ಯಾರ ಮನೆ ಆ್ಯಕ್ಚುಲಿ? ಇದು ನಮ್ಮ ಮುತ್ತಾತ ಮನೆ. ಓಹೋ, ಬ್ಯೂಟಿಫುಲ್. ಸೊ ನಾನು ಇಂಡಿಯಾಗೆ ಬಂದಾಗೆಲ್ಲ ಇಲ್ಲಿ ಬರೋದು, ನಾನು ಇಲ್ಲಿ ಟೈಮ್ ಸ್ಪೆಂಡ್ ಮಾಡೋದು. ಓಹ್, ಮಹಾರಾಜ ಜೊತೆ ಫೋಟೋ. ಇದು ಯಾರು ಆ್ಯಕ್ಚುಲಿ? ಇದೇ ನಮ್ಮ ಮುತ್ತಾತ. ಓಹೋ, BB&N ಸನ್ಸ್ ಬಸವಯ್ಯನವರು ಮಹಾರಾಜರ ಜೊತೆ ಇದ್ದಾರೆ. ವೆರಿ ನೈಸ್. ತುಂಬ ರೇರ್ ಫೋಟೋ ಆ್ಯಕ್ಚುಲಿ ಇದು. ಹೌದು. ಬಂದರೆ ಆ್ಯಕ್ಚುಲಿ ನೀವು ಇಲ್ಲೇ ಎಲ್ಲ ಟೈಮ್ ಸ್ಪೆಂಡ್ ಮಾಡೋದು? ಇಲ್ಲೇ ಫುಲ್ ಟೈಮ್ ಸ್ಪೆಂಡ್ ಮಾಡೋದು. ಹಾಲಿಡೇಸಿಗೆ ಬಂದಾಗ, ಇವಾಗ ಶೂಟಿಂಗ್ ಟೈಮಲ್ಲೂ ಪ್ರಮೋ ಟೈಮಲ್ಲೂ ಇಲ್ಲೇ ಟೈಮ್ ಸ್ಪೆಂಡ್ ಮಾಡೋದು. ಮೈಸೂರು ಬಂದಾಗೆಲ್ಲ ಇಲ್ಲೇ. ಓಕೆ, ವೆಲ್, ಬ್ಯೂಟಿಫುಲ್ ಆಗಿದೆ ನಿಮ್ಮ ಮುತ್ತಾತನ ಮನೆ. ಥ್ಯಾಂಕ್ ಯು ಸೋ ಮಚ್. ಸೊ ಅಷ್ಟೇ ಬ್ಯೂಟಿಫುಲ್ಲಾಗಿ ನಿಮಗೆ ಜ್ವರ ಬಂದಿದೆ ಅಂತ ಕಾಣಿಸುತ್ತೆ. ಜ್ವರನಾ? ಇಲ್ವಲ್ಲ, ನನಗೇನು ಜ್ವರ ಇಲ್ಲ. ಇಲ್ವಾ? ಇಲ್ಲ, ಐ ಆಮ್ ಫೀಲಿಂಗ್ ಪರ್ಫೆಕ್ಟ್ಲಿ ಫೈನ್. ಜ್ವರ ಇದೆಯಾ? ಬಟ್ ಯಾಕಂದರೆ ಕೆಲವ್ರು ಹೇಳ್ತಾರೆ ಫಸ್ಟ್ ಸಿನಿಮಾ ಫೀವರು, ಹತ್ರ ಬರ್ತಾ ಇದೆ ಡೇಟು, ಹೇಗೆ ಅಂತ. ಸೊ ನೀವು ನೋಡಿದ್ರೆ ಕೂಲಾಗಿ ಆರಾಮಾಗಿದ್ದೀರಾ ಅಂತಂದರೆ ಇಟ್ಸ್ ಎ ಗುಡ್ ಸೈನ್. ಸೂಪರ್, ಥ್ಯಾಂಕ್ ಯು. ಬಟ್ ನಾನೊಂದು ಕ್ವಶನ್ ಕೇಳ್ತೀನಿ, ಇದಕ್ಕೆ ಓಪನ್ ಆಗಿ ಉತ್ತರ ಕೊಡಬೇಕು. ಹೌದಾ? ಓಕೆ, ಕೇಳಿ. ಏನಂತಂದರೆ ಆ್ಯಕ್ಚುಲಿ ಇತ್ತೀಚಿನ ದಿನಗಳಲ್ಲಿ ಇಂಡಸ್ಟ್ರಿ ನೋಡ್ತಾ ಇದ್ರೆ ಹೀರೋಗಳು ಅಂತಂದರೆ ಅವ್ರ ಅಪ್ಪನೇ ಪ್ರೊಡ್ಯೂಸರ್ ಆಗಿರ್ತಾರೆ. ತುಂಬ ಜನಕ್ಕೆ ಆ ಥರ ಮಾತಿದೆ, ಹೊಸಬ್ರಿಗೆ ಟ್ಯಾಲೆಂಟ್ಗಳಿಗೆ ಅವಕಾಶ ಇರಲ್ಲ ಅಂತ ಹೇಳಿ ಪ್ರೊಡ್ಯೂಸರ್ಗಳು ಅವ್ರ ಮಕ್ಕಳನ್ನೇ ಹೀರೋಗಳು ಮಾಡಿಬಿಡ್ತಾರೆ ಅಂತ. ಸೊ ಈ ರಕ್ಕಿ ಸಿನಿಮಾ ಜುಲೈ 10ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಸೊ ಈ ಸಿನಿಮಾ ಆ್ಯಕ್ಚುಲಿ ನೀವು ಮಾಡಬೇಕು, ನಿಮ್ಮ ಅಪ್ಪ ಪ್ರೊಡ್ಯೂಸರ್ ಅಂತ ಈ ಸಿನಿಮಾ ಮಾಡ್ತಿರೋದು. ಈ ಸಿನಿಮಾ ನೀವು ಮಾಡೋದಕ್ಕೆ, ಈ ಇಂಡಸ್ಟ್ರಿಗೆ ಬರೋದಕ್ಕೆ, ಈ ಫೀಲ್ಡಿಗೆ ಬರೋದಕ್ಕೆ ಮೇನ್ ರೀಸನ್ ಏನು ನಿಮಗೆ? ಈ ಫೀಲ್ಡಿಗೆ ಬರೋದಕ್ಕೆ ಮೇನ್ ರೀಸನ್ ಒನ್ ಆ್ಯಂಡ್ ಓನ್ಲಿ ಅಪ್ಪು ಅಂಕಲ್. ಅಪ್ಪು ಸರ್? ಅಪ್ಪು ಅಂಕಲ್, ಹೌದು. ಆ್ಯಕ್ಚುಲಿ ನಿಮಗೂ ಅಪ್ಪು ಸರ್ಗೂ ಹೆಂಗೆ ಲಿಂಕ್ ಹೇಗೆ ಬರುತ್ತೆ ಅಂದರೆ, ನನ್ನ ಅಪ್ಪ ಸುರೇಶ್ ಸಾಲಿಗ್ರಾಮ್ ಅವರು ಮತ್ತು ಅಪ್ಪು ಅಂಕಲ್ ಫ್ಯಾಮಿಲಿ ಫ್ರೆಂಡ್ಸು. ಸೊ ಮುಂಚೆಯಿಂದನೂ ಗೊತ್ತಿದೆ. ಸುಮಾರು ಎಷ್ಟು ವರ್ಷದಿಂದ? ಸುಮಾರು ವರ್ಷಗಳಾಯಿತು ಸುನಿಲ್. ಆ್ಯಕ್ಚುಲಿ ಎವ್ರಿ ಟೈಮ್ ನಾನು ಇಂಡಿಯಾಗೆ ಬಂದಾಗ ಅಪ್ಪು ಅಂಕಲ್ ಮನೆ ವಿಸಿಟ್ ಮಾಡೋಕೆ ಹೋಗ್ತೀನಿ. ಆ್ಯಂಡ್ ಅವರು ಯುರೋಪಿಗೆ ಬಂದಾಗ ಜರ್ಮನಿಲಿ ನಮ್ಮ ಮನೆ ವಿಸಿಟ್ ಮಾಡ್ತಾಯಿದ್ರು. ನಾವು ಸ್ಪೇನಲ್ಲೂ ಶೂಟಿಂಗ್ ಟೈಮಲ್ಲಿ ಜರ್ಮನಿಯಿಂದ ಅಲ್ಲಿಗೆ ಹೋಗಿ ವಿಸಿಟ್ ಮಾಡ್ತಾಯಿದ್ವಿ. ಸುಮಾರು ವಿಸಿಟ್ಸ್. ಯಾವಾಗಲೂ ಸಿಕ್ಕಾಪಟ್ಟೆ ಅಪ್ಪು ಸರ್ ಜೊತೆ ಏನಂದ್ರೆ ಒಡನಾಟ, ನಂಟು, ತುಂಬ ಮೆಮೊರೀಸ್ಗಳಿದೆ ಅಂತ. 100%. ನಂದು ಇಂಡಿಯಾ ಬಂದಾಗ ನನ್ನ ಟ್ರಿಪ್ ಕಂಪ್ಲೀಟ್ ಇಲ್ಲ ಇಫ್ ಐ ಡೋಂಟ್ ಮೀಟ್ ಅಪ್ಪು ಅಂಕಲ್ ಮೀಟ್ ಮಾಡಿದ್ಮೇಲೆ ನನ್ನ ಟ್ರಿಪ್ ಕಂಪ್ಲೀಟ್. ಇಲ್ಲ, ನಾನು ಯಾವಾಗಲೂ ಅಮ್ಮ ಅಪ್ಪನ ಆಟ ಇಟ್ಕೊತಾನೆ, ಪ್ಲೀಸ್ ಅಪ್ಪು ಅಂಕಲ್ ಮನೆಗೆ ಹೋಗಲೇಬೇಕು ಅಂತ. ಆಗ ಅವ್ರಿಗೆ ಗೊತ್ತಿಲ್ಲಲ್ಲ ಟೈಮ್ ಇದೆಯೋ ಇಲ್ವೋ, ಶೂಟಿಂಗಲ್ಲಿ ಬ್ಯುಸಿ ಇದ್ದಾರೋ ಇಲ್ವೋ ಅಂತ. ಇಲ್ಲ, ಪ್ಲೀಸ್ ಮೆಸೇಜ್ ಮಾಡಿ ಅವ್ರಿಗೆ ನಾವು ಬರ್ತೀವಿ ಅಂತ ಹೇಳಿ ಅವ್ರು ಡೆಫಿನೆಟ್ಲಿ ಕರ್ಕೋತಾರೆ. ಓಕೆ. ಹಾಗೆಯೇ ಅಪ್ಪು ಅಂಕಲ್ ನನ್ನ ಇನ್ಸ್ಪಿರೇಷನ್ ಇಂಡಸ್ಟ್ರಿಗೆ ಬರೋಕ್ಕೆ. ಆ್ಯಕ್ಚುಲಿ ನಾನು ಚಿಕ್ಕ ವಯಸ್ಸಿಂದನೂ ಮೂವೀಸ್ ಮಾಡಬೇಕು, ಆ್ಯಕ್ಟ್ ಮಾಡಬೇಕು ಅಂತ ತುಂಬ ಹುಚ್ಚಿತ್ತು. ಯಾರು ನೋಡಿದ್ರೂ ಚಿಕ್ಕ ಮಗು ಇದ್ದಾಗ ನೋಡ್ಬಿಟ್ಟು ಇವನು ಹೀರೋ ಆಗ್ತಾನೆ ಬಿಡಿ ಅಂತ. ನಾನು ಫುಲ್ ಡ್ರಾಮಾ ಬಿದ್ದರೆ ಫುಲ್ ಉರುಳ್ಕೊಂಡು ಓಡೋಗ್ಬಿಡ್ತೀನಿ ನಾನು, ಆ ಥರ. ಸೊ ಬೆಳೀತಾ ನನ್ನ ಫ್ರೆಂಡ್ಸ್ ಜೊತೆ ಶಾರ್ಟ್ ಮೂವೀಸ್ ಮಾಡ್ತಾಯಿದ್ವಿ, ಸ್ಟೂಡೆಂಟ್ ಫಿಲ್ಮ್ಸ್ ಮಾಡ್ತಾಯಿದ್ವಿ. ಆ್ಯಂಡ್ ಒನ್ ಆಫ್ ನನ್ನ ಸ್ಟೂಡೆಂಟ್ ಫಿಲ್ಮ್ಸು ಮ್ಯೂನಿಕ್ ಫಿಲ್ಮ್ ಫೆಸ್ಟಿವಲ್ ಜರ್ಮನಿಯಲ್ಲಿ ಸೆಲೆಕ್ಟ್ ಆಯಿತು, ನಾಮಿನೇಟ್ ಆಯಿತು. ಇದನ್ನು ನಾನು ಅಪ್ಪು ಅಂಕಲ್ ಹೇಳ್ತಾ ಇದ್ದೆ. ಆಗಾರು ವಾವ್, ಹೌದಾ, ತೋರಿಸಿ ನನಗೆ ಅಂತ ನಂಗೆ ಹೇಳಿದ್ರು. ನಂಗೆ ಅವಾಗ ನರ್ವಸ್ಸು, ಇದು ಹೆಂಗಪ್ಪ ಅಪ್ಪು ಅಂಕಲ್ಗೆ ನನ್ನ ಶಾರ್ಟ್ ಫಿಲ್ಮ್ಸ್ ಹೆಂಗೆ ತೋರಿಸೋದು ಅಂತ. ಓಕೆ ಸರಿ ಅಂಕಲ್ ಅಂತ ಅಂದ್ಬಿಟ್ಟು ನಾನು ಅವ್ರಿಗೆ ಕೊಟ್ಟೆ ನನ್ನ USB ಸ್ಟಿಕ್ಕು. ಅವ್ರು ಅದನ್ನು ನೋಡಿಬಿಟ್ಟು ರಕ್ಕಿ ಸೂಪರ್ ಆಗಿದೆ ಫಿಲ್ಮು, ನಿಂಗೆ ಪೊಟೆನ್ಷಿಯಲ್ ಇದೆ, ಮುಂಬೈಗೆ ಹೋಗಿ ಆ್ಯಕ್ಟಿಂಗ್ ಸ್ಕೂಲ್ ಜಾಯ್ನ್ ಆಗು ಅಂತ ಹೇಳಿದ್ರು. ಅವಾಗ ಏನು ಮಾಡೋದು ಗೊತ್ತಾ, ಇದೇ ಚಾನ್ಸ್ ಅಂತ ಹೋಗಿ ನನ್ನ ಪೇರೆಂಟ್ಸ್ಗೆ ಹೋಗ್ಬಿಟ್ಟೆ. ಅಪ್ಪ ಅಮ್ಮಗೆ
ನೋಡಿ ಅಪ್ಪು ಅಂಕಲ್ ಹೇಳಿದ್ರು ನನಗೆ ಪೊಟೆನ್ಷಿಯಲ್ ಇದೆ ಅಂತ ನಾನು ಫಿಲ್ಮ್ ಮಾಡಲೇಬೇಕು ಇವಾಗ ಅಂತ. ಆ ಟೈಮಲ್ಲಿ ನಾನು ಜರ್ಮನಿ ಸ್ಕೂಲ್ ಮಾಡ್ತಾಯಿದ್ದೆ. ಸೊ ನಾನು ಅಲ್ಲೆಲ್ಲ ಬಿಟ್ಟು ಇಂಡಿಯಾಗೆ ಬಂದು ಮುಂಬೈಗೆ ಆ್ಯಕ್ಟಿಂಗ್ ಸ್ಕೂಲ್ ಸೇರ್ಕೊಬೇಕಂತ ಹಠ ಬೆಳೆದ್ಬಿಟ್ಟಿದ್ದೆ. ಆವಾಗ ಅವ್ರೇನು ಹೇಳಿದ್ರು ಅಂದರೆ, ಆ್ಯಕ್ಚುಲಿ ಅಪ್ಪು ಅಂಕಲ್ ನಿಂಗೆ ಇದು ಹೇಳಿದ್ರು, ಅದ್ರ ಜೊತೆ ಇನ್ನೂ ಒಂದು ಹೇಳಿದ್ರು, ಜ್ಞಾಪಕ ಇದೆಯಾ ಅದೇನು ಏನು ಅಂತ ಕೇಳಿದಾಗ ಅವ್ರು ಹೇಳಿದ್ರು, ಇದೆಲ್ಲ ಮಾಡು ಬಟ್ ಫಸ್ಟ್ ಎಜುಕೇಷನ್ ಮೇಲೆ ಪ್ರಯಾರಿಟಿ ಇಟ್ಕೋ ಅಂತ. ಸೊ ಅವಾಗ ನಾನು ಓಕೆ ಅಂತ ಸ್ಕೂಲಲ್ಲಿ ಫುಲ್ಲು ಓದಿ ಪ್ರಾಪರ್ಲಿ. ಆವಾಗಲೂ ಫಿಲ್ಮ್ ಸ್ಟಡಿ ಮಾಡಿದೆ. ನಾನು ಸ್ಕೂಲಲ್ಲಿ ಫಿಲ್ಮ್ ಸ್ಟಡಿ ಮಾಡಿ ಎಷ್ಟೊಂದು ಶಾರ್ಟ್ ಮೂವೀಸ್ ಇನ್ನೂ ಮಾಡಿದೆ, ಟೆಕ್ನಿಕಲ್ ಸ್ಕಿಲ್ಸ್ ಎಲ್ಲ ಕಲ್ತ್ಕೊಂಡೆ. ಅದಾದಮೇಲೆ ನಾನು ಇಂಜಿನಿಯರಿಂಗ್ ಹೋದೆ. ಅದ್ರ ಜೊತೆಗೆ ನಾನು ಇದು ಥಿಯೇಟ್ರ್ ವರ್ಕು ಮಾಡಿದೆ, ಆ್ಯಕ್ಟಿಂಗ್ ಕೋರ್ಸಸ್ಸು ಮಾಡಿದೆ, ಇಂಪ್ರೋವು, ನಮ್ದು ಎಷ್ಟೊಂದು ಗ್ರೂಪ್ಸ್ ಇತ್ತು ನೆದರ್ಲ್ಯಾಂಡ್ಸು, ಜರ್ಮನಿಲಿ. ಸೊ ಎಲ್ಲ ಟ್ರೈನಿಂಗ್, ಆ್ಯಕ್ಟಿಂಗ್ ಟ್ರೈನಿಂಗು, ಥಿಯೇಟ್ರ್ ಬ್ಯಾಕ್ಗ್ರೌಂಡ್ ಎಲ್ಲ ಅಲ್ಲಿಂದ ಬಂತು ಟುಗೆದರ್ ವಿತ್ ನನ್ನ ಇಂಜಿನಿಯರಿಂಗು. ಅದಾದಮೇಲೆ ಮಾಸ್ಟರ್ಸ್ಗೆ ಹೋದೆ. ಈ ಟೈಮಲ್ಲೆಲ್ಲ ಒಂದು ಡೀಲ್ ಆಗಿತ್ತು ನಂದು ನನ್ನ ಪೇರೆಂಟ್ಸ್ದು, ಎಜುಕೇಷನ್ ಚೆನ್ನಾಗಿ ಬಂದರೆ ನಿನಗೆ ದೆನ್ ನಿನಗೆ ಸಪೋರ್ಟ್ ಮಾಡ್ತೀವಿ ಫುಲ್ ಅಂತ. ಸೊ ನಂದು ಇಂಜಿನಿಯರಿಂಗು ಮತ್ತು ಮಾಸ್ಟರ್ಸಲ್ಲಿ ಟಾಪರಾಗಿ ಬಂದು ಅಪ್ಪ ಅಮ್ಮ ನೋಡಿ ಇಲ್ಲಿ ತಗೊಳ್ಳಿ, ಇವಾಗ ನಿಮ್ಮ ಕಡೆಯಿಂದ ಡೀಲ್ ಫುಲ್ಫಿಲ್ ಮಾಡಿ ಅಂತ ನಾನು ಹೇಳಿದೆ ಅವ್ರಿಗೆ. ಅವಾಗ ಅವರು ಅವಾಗಿಂದ ಫುಲ್ ಸಪೋರ್ಟ್ ಮಾಡ್ಕೊಂಡು ಬಂದರು ನನಗೆ. ಸೊ ಈ ರಕ್ಕಿ ಅನ್ನೋ ಈ ಒಂದು ಕತೆ ಸ್ಟಾರ್ಟ್ ಆಗಿ, ಕತೆ ಕೇಳಿ ಎಷ್ಟು ವರ್ಷ ಆಯಿತು ನೀವು? ರಕ್ಕಿ ಕತೆ ಸ್ಟಾರ್ಟ್ ಆಗಿ 2025 ಜಾನ್ವರಿ. ಸೊ ನಮ್ಮ ಡೈರೆಕ್ಟರು ವೆಂಕಟ್ ಭರದ್ವಾಜ್ ಅವರು ಒಂದು ಸ್ಟೋರಿ, ಆ್ಯಕ್ಚುಲಿ 2 ಸ್ಟೋರೀಸ್ ಇತ್ತು. ಸೊ ಈ 2 ಸ್ಟೋರೀಸು ಬಂದು ನನಗೆ ಹೇಳಿದ್ರು, ನನ್ನ ಅಪ್ಪಂಗೆ ಹೇಳಿದ್ರು, ಅಮ್ಮಂಗೆ ಹೇಳಿದ್ರು. ಆಮೇಲೆ ಇದನ್ನು ತೊಗೊಂಡೋಗಿ ಅಶ್ವಿನಿ ಆಂಟಿಗೆ ನಾವು ಕೇಳಿಸ್ತೀವಿ. ಏನಕ್ಕೆ ಅಂದರೆ ಅಪ್ಪು ಅಂಕಲ್ ಹೋದ್ಮೇಲೆ ಏನೋ ಅಶ್ವಿನಿ ಆಂಟಿ ಎಷ್ಟೊಂದು ನಂದು ವಿಡಿಯೋಸು, ಯಾಕೆಂದರೆ ನಾನು ಜರ್ಮನಿಲಿ ಎವ್ರಿ ಇಯರ್ ಏನಾದರೂ ಪರ್ಫಾರ್ಮ್ ಮಾಡ್ತಾಯಿರ್ತೀನಿ ಕನ್ನಡ ರಾಜ್ಯೋತ್ಸವವಾಗಿ, ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಅದೆಲ್ಲ ನಮ್ಮಮ್ಮ ಕಳಿಸ್ತಾ ಇರ್ತಾರೆ ಅವ್ರಿಗೆ. ಸೊ ಅಶ್ವಿನಿ ಆಂಟಿ ಯಾವಾಗಲೂ ಫಾಲೋ ಮಾಡ್ಕೊಂಡು ಬಂದಿದ್ದಾರೆ. ಆ್ಯಂಡ್ ಇವಾಗ ಅವ್ರು ನನಗೆ ಗಾಡ್ ಮದರ್ ಇಂಡಸ್ಟ್ರಿಗೆ. ಸೊ ಆವಾಗ ಅವ್ರ ಅಡ್ವೈಸ್ ಬೇಕಿತ್ತು, ಇದು ಓಕೆನಾ, ಇದೆಲ್ಲ ಓಕೆನಾ ಅಂತ. ಸೊ ಸ್ಟೋರಿ ಕೇಳಿಸಿದಾಗ ಅಶ್ವಿನಿ ಆಂಟಿಗೆ 2ನೇ ಸ್ಟೋರಿ ಇಷ್ಟ ಆಯಿತು, ವಿಚ್ ಇಸ್ ರಕ್ಕಿ. ಓಕೆ. ಆಮೇಲೆ ಮಾರ್ಚಲ್ಲಿ ಸ್ಕ್ರಿಪ್ಟಲ್ಲೇ ರೆಡಿ ಮಾಡಿದ್ರು ಡೈರೆಕ್ಟರು. ರೆಡಿ ಮಾಡಿದ್ಮೇಲೆ ಜುಲೈಯಲ್ಲಿ ನಂದು ಟ್ರೈನಿಂಗ್ ಸ್ಟಾರ್ಟ್ ಆಯಿತು. ಸೊ ಆಲ್ಮೋಸ್ಟ್ ಎವ್ರಿ ಡೇ ವೀಕ್ಲಿ ಡೈರೆಕ್ಟರ್ 1 hour ಬರ್ತಾಯಿದ್ರು ಆನ್ಲೈನ್ ಕಾಲ್ಸ್ಗೆ, ಡೈಲಾಗ್ ಡೆಲಿವರಿ ಹೆಂಗೆ ಅಂತ. ಯಾಕೆಂದರೆ ನಂದು ಹುಟ್ಟಿದಿಲ್ಲೇ ಕರ್ನಾಟಕದಲ್ಲಿ, ಬೆಳೆದಿದ್ದೆಲ್ಲ ಜರ್ಮನಿಲಲ್ವಾ. ಸೊ ನನ್ನ ಆ್ಯಕ್ಸೆಂಟ್ ಅಲ್ಲಿ ಥರ ಇದೆ. ಓಕೆ. ಸೊ ಅದಕ್ಕೆ ಅವ್ರು ಯಾವ ಥರ ಡೈಲಾಗ್ ಡೆಲಿವರಿ ಹೇಳಬೇಕು ಅಂತ ನಂಗೆ ಎಕ್ಸ್ಪ್ಲೈನ್ ಮಾಡಿದ್ರು. ಆಮೇಲೆ ಮಿಕ್ಕಿದ 23 hours ನಮ್ಮಮ್ಮನೇ ಫುಲ್ ಟ್ಯೂಟರಿಂಗ್. ಅವ್ರು ಫುಲ್ ಟೀಚರ್ ಥರ ಇಟ್ಕೊಂಡ್ಬಿಟ್ಟಿದೆ ಅವ್ರನ್ನ. ಯಾವಾಗ ಅವ್ರು ಅಡುಗೆ ಮಾಡ್ತಾಯಿದ್ರೆ, ಶಾಪಿಂಗ್ ಹೋಗ್ತಾಯಿದ್ರೆ, ಎವ್ರಿ ಟೈಮ್ ಬಂದು ಅವ್ರ ಹತ್ರ ಫುಲ್ ಡೈಲಾಗ್, ನೀನು ಪೊಲೀಸಿಂದ, ಲಾಯರ್ನಿಂದ ಅಂತ ಟ್ರೈಲರ್ ಇದೆಯಲ್ಲ ಆ ಥರ ಫುಲ್ ಡೈಲಾಗ್. ಅವ್ರು ಇಲ್ಲಿ ಏನು ನಡೀತಾ ಇದೆಯಪ್ಪ ಅಂತ ಈ ಮಾಸ್ ಡೈಲಾಗು, ಆಮೇಲೆ ರೊಮ್ಯಾಂಟಿಕ್ ಡೈಲಾಗು ಅಷ್ಟೇ ನಾನು ಪ್ರಾಕ್ಟೀಸ್ ಮಾಡ್ತಾಯಿದ್ದೆ. ಆವಾಗ ಅವರು ಇದು ರೊಮ್ಯಾಂಟಿಕ್ ಕೇಳಿಸ್ತಾ ಇಲ್ಲ, ಇನ್ನೊಂದು ಸ್ವಲ್ಪ ಬೇಕು ಅಂತ ಅವ್ರು ಎನ್ಕರೇಜ್ ಮಾಡ್ತಾಯಿದ್ರು. ಸೊ ನಮ್ಮಮ್ಮ ಫುಲ್ ಟ್ರೈನಿಂಗ್ ಮಾಡಿದ್ದಾರೆ. ಯಾವತ್ತೂ ನನಗೆ ಒಂಥರ ಸಂಕೋಚ ಥರ ಅನಿಸ್ತಿಲ್ಲ, ಯಾಕೆಂದರೆ ಅವ್ರು ಚಿಕ್ಕ ವಯಸ್ಸಿಂದನೂ ಶಿ ಈಸ್ ಆಲ್ವೇಸ್ ಬಿನ್ ಬೈ ಮೈ ಸೈಡ್. ಸೊ ಆ ಟ್ರೈನಿಂಗು ಜುಲೈ, ಆಗಸ್ಟ್, ಸೆಪ್ಟೆಂಬರ್ ಮಾಡಿ, ಸೆಪ್ಟೆಂಬರ್ ಟೈಮಲ್ಲಿ ನಾನು ಆ್ಯಕ್ಚುಲಿ ಟೈಕ್ವಾಂಡೋನು ಮಾಡಿದೆ ಟ್ರೈನಿಂಗು. ಸೊ ಫೈಟ್ ಟ್ರೈನಿಂಗು ಜರ್ಮನಿಲಿ ಫಸ್ಟ್ ಇಂಡಿಯನ್ ಸಿನಿಮಾ ಫೈಟಿಂಗ್ ಹೆಂಗಿರುತ್ತೆ ಅಂತ ಅವ್ರಿಗೆ ತೋರಿಸಿ, ಅವರು ಫುಲ್ ಟೈಕ್ವಾಂಡೋ ಅಲ್ಲ, ಆಮೇಲೆ ಯುರೋಪಿಯನ್ ಟ್ರೈನಿಂಗು ಈ ಥರ ಇರುತ್ತೆ ನೋಡಿ ಸರ್, ಹಿಂಗೆ ಜಂಪ್ ಮಾಡ್ತಾರೆ, ಹಿಂಗೆ ಕಿಕ್ ಮಾಡ್ತಾರೆ, ಹಿಂಗೆ ಹೊಡೆದ್ರೆ 3-4 ಜನ ಹಿಂಗೆ ಹಾರೋಗ್ತಾರೆ ಅಂತ ಎಲ್ಲ ತೋರಿಸಿ ಅವರು ಸೂಪರ್ ಆಗಿದೆ, ಲೆಟ್ಸ್ ಟ್ರೈನ್ ಅಂತ ಅವ್ರು ನಂಗೆ ಫುಲ್ ಹೆಲ್ಪ್ ಮಾಡಿದ್ರು. ಇವರು ಗ್ರ್ಯಾಂಡ್ ಮಾಸ್ಟರ್ ಬರೋದು ಟೈಕ್ವಾಂಡೋಯಿಂದ. ಅವ್ರು ಆ್ಯಕ್ಚುಲಿ ಅಮೇರಿಕಾಗೆಲ್ಲ ಹೋಗಿ ಎಷ್ಟೊಂದು ಆ್ಯಕ್ಟರ್ಸ್ ಟ್ರೈನ್ ಮಾಡಿದ್ದಾರೆ. ಅದ್ರ ಜೊತೆಗೆ ಜಾಕಿ ಚಾನ್ ಜೊತೆನೂ ವರ್ಕ್ ಮಾಡಿದ್ದಾರೆ. ಸೊ ಆಗ ಅವರು 1 month ಎಲ್ಲ ಟ್ರೈನ್ ಮಾಡಿ ಆಮೇಲೆ ಅಕ್ಟೋಬರ್ಗೆ ಇಲ್ಲಿ ಬಂದು ಫುಲ್ ಶೂಟಿಂಗ್ ಎಲ್ಲ ಸ್ಟಾರ್ಟ್ ಮಾಡ್ತೀವಿ. ಸೊ ಸದ್ಯಕ್ಕೆ ನಿಮ್ಮ ಬ್ಯಾಕ್ ಬೋನ್ ಆಗಿ ನಿಂತಿರೋದು ಅಶ್ವಿನಿ ಆಂಟಿ. ಅವ್ರು ನನ್ನ ಬ್ಯಾಕ್ ಬೋನು, ಶೀ ಈಸ್ ಬಿನ್ ಸಪೋರ್ಟಿಂಗ್ ಮೀ. ಅವ್ರು ನನ್ನ ಗಾಡ್ ಮದರ್ ಥರ. ಅವರು ಆ್ಯಕ್ಚುಲಿ ಅಪ್ಪು ಅಂಕಲ್ ಹೇಳಿದ ಥರನೇ, ಇವಾಗ ನೀನು ಕೆಲಸ ಮಾಡ್ತಾಯಿದ್ಯಾ, ನಿನ್ನ ಕೆಲಸದ ಮೇಲೆ ಫೋಕಸ್ ಇರಬೇಕು, ಒಂಚೂರು ನಿನ್ನ ಕೆಲಸ ಬಿಟ್ಟು ಇದಕ್ಕೆ ಬರಬೇಡ, ನಿಂಗೆ ಟೈಮ್ ಸಿಕ್ಕಿದ್ರೆ ಇವಾಗ ಬಾ ಅಂತ ನಂಗೆ ಅಡ್ವೈಸ್ ಮಾಡಿದರು. ಆ ಅಡ್ವೈಸ್ ಇನ್ನೂ ನಾನು ತೊಗೊಂಡಿದ್ದೀನಿ. ಸೊ ಎನಿ ಟೈಮ್ ಹಾಲಿಡೇಸ್ ಬಂದಾಗ ಅವಾಗ ಮಾತ್ರ ನಾನು ಬರೋದು. ಯಾಕೆಂದರೆ ನನ್ನ ಕೆಲಸಕ್ಕೆ ಪ್ರಾಮಿನೆನ್ಸ್ ಕೊಡ್ತೀನಿ, ಇಂಪಾರ್ಟೆನ್ಸ್ ಕೊಡ್ತೀನಿ. ಸೊ ಇಷ್ಟೊಂದೆಲ್ಲ ಅಡ್ವೈಸ್ ಮಾಡಿದ್ದಾರೆ, ಇಷ್ಟೊಂದೆಲ್ಲ ಸಪೋರ್ಟ್ ಮಾಡಿದ್ದಾರೆ, ನನ್ನ ಓನ್ ಮದರ್ ಥರ. ಸೊ ಅದಕ್ಕೆ ಅವ್ರಿಗೆ ಒಂದು ಬಿಗ್ ಥ್ಯಾಂಕ್ಸ್ ನನ್ನ ಕಡೆಯಿಂದ. ಆ್ಯಕ್ಚುಲಿ ನಾನು ಹೆಂಗೆ ಆ ಥ್ಯಾಂಕ್ಸ್ ಹೇಳಬೇಕು ಅಂತ ಇನ್ನೂ ನಂಗೆ ಗೊತ್ತಾಗ್ತಾಯಿಲ್ಲ, ಯಾಕೆಂದರೆ ಇಟ್ಸ್ ಜಸ್ಟ್ ಥ್ಯಾಂಕ್ಸ್ ಹೇಳೋದು ಇಸ್ ನಾಟ್ ಎನಫ್. ಸೊ ಐ ವಿಲ್ ಸ್ಪೆಂಡ್ ನನ್ನ ಫುಲ್ ಲೈಫ್ ಅವ್ರಿಗೆ ಟು ಗಿವ್ ಬ್ಯಾಕ್ ವಾಟ್ ಶಿ ಈಸ್ ಗಿವನ್ ಟು ಮೀ.
ಎಕ್ಸಾಕ್ಟ್ಲಿ, ಸೂಪರ್ ಸೂಪರ್ ಸೂಪರ್. ಆ ಒಂದು ಕೃತಜ್ಞತಾ ಮನೋಭಾವ ನೀವು ಇಟ್ಕೊಂಡಿದ್ರಲ್ಲ. ಸೊ ಅಪ್ಪು ಸರ್ ಜೊತೆ ತುಂಬ ಟೈಮ್ ಸ್ಪೆಂಡ್ ಮಾಡಿದ್ದೀನಿ ಅಂತ ನೀವು ಹೇಳಿದ್ರಿ. ತುಂಬ ಮೆಮೊರೇಬಲ್ ಮೂಮೆಂಟ್ ಅಂತಂದರೆ ಯಾವುದು ಅಂತ ಹೇಳ್ತೀರಾ? ಆ್ಯಕ್ಚುಲಿ ಎಷ್ಟೊಂದು ಮೂಮೆಂಟ್ಸ್ ಇದೆ, ಬಟ್ ಒಂದು ಯಾರು ಜ್ಞಾಪಕ ಬರ್ತಿದೆ ಅಂದರೆ ಪಿಯಾನೋದು. ನಾನು ಆ್ಯಕ್ಚುಲಿ ಪಿಯಾನೋ ನುಡಿಸ್ತೀನಿ. ಸೊ ಒನ್ ಟೈಮ್ ಅಪ್ಪು ಅಂಕಲ್ ಒಂದ್ಸಲ ಅಪ್ಪು ಅಂಕಲ್ ನಮ್ಮ ಮನೆಗೆ ಬಂದಿದ್ರು ಜರ್ಮನಿಲಿ. ಅವಾಗ ಅವ್ರು ನೋಡಿದ್ರು, ಪಿಯಾನೋ ಇದೆ, ಯಾರು ಬಾರಿಸೋದು ಯಾರು ನುಡ್ಸೋದು ಅಂತ ಕೇಳಿದ್ರು. ಅವಾಗ ನಾನೇ ಅಂತ. ಬಟ್ ಆ ಟೈಮಲ್ಲಿ ನಮ್ಮ ಪಿಯಾನೋ ವರ್ಕ್ ಆಗ್ತಾ ಇರಲಿಲ್ಲ, ಸೊ ಅವ್ರಿಗೆ ನುಡ್ಸೋಕ್ಕಾಗಲಿಲ್ಲ. ಬಟ್ ನೆಕ್ಸ್ಟ್ ಟೈಮ್ ನಾನು ಇದು ಇಂಡಿಯಾಗೆ ಬಂದಿದ್ದಾಗ ಅವ್ರು ವಿಸಿಟ್ ಮಾಡಿದಾಗ 2021 ಮಾರ್ಚ್ ಟೈಮಲ್ಲಿ, ಆವಾಗ ಅವ್ರು ರಕ್ಕಿ ನೀನು ಪಿಯಾನೋ ನುಡ್ಸಿಯಲ್ಲ, ಇಲ್ಲಿ ನಮ್ಮ ಹತ್ರ ಪಿಯಾನೋ ಇದೆ, ಬಾ ಒಂದು ಸ್ವಲ್ಪ ಏನಾದರೂ ನುಡ್ಸು ಅಂತ ನಂಗೆ ಕೇಳಿದ್ರು. ಆಹಾ, ಒಂದು ಸುಮಾರು ವರ್ಷಗಳಾಗಿತ್ತು ಆ್ಯಕ್ಚುಲಿ ನಾನು ನುಡಿಸಿ, ಸ್ವಲ್ಪ ಪ್ರಾಕ್ಟೀಸ್ ಹೊಟ್ಟೋಗಿದ್ದು. ಆವಾಗ ನರ್ವಸ್ ಸ್ವಲ್ಪ. ಅದು ಯಾರು ಕೇಳ್ತಿರೋ? ಎಕ್ಸಾಕ್ಟ್ಲಿ ಅಲ್ವಾ. ಅವ್ರಿಗೆ ಮ್ಯೂಸಿಕ್ ಅಂದರೆ ತುಂಬ ಇಷ್ಟ ಅಪ್ಪು ಅಂಕಲ್ಗೆ. ಸೊ ಅವರು ಪಿಯಾನೋ ಎಲ್ಲ ರೆಡಿ ಮಾಡಿ ನನ್ನ ಕೂರಿಸಿದ್ರು. ಆವಾಗ ನಾನು ನುಡ್ಸೋಕ್ಕೆ ಸ್ಟಾರ್ಟ್ ಮಾಡಿದೆ. ಇದು ಜೇಮ್ಸ್ ಬಾಂಡ್ ನುಡಿಸಿದೆ, ಜೇಮ್ಸ್ ಬಾಂಡ್, ಸ್ಕೈ ಫಾಲ್. ಅವ್ರು ಫುಲ್ಲು ಕೇಳಿಸ್ಕೊಂಡು ಹಂಗೆ ಕಣ್ಣು ಮುಚ್ಕೊಂಡು ಹಂಗೆ ಹಿ ವಾಸ್ ಎಂಜಾಯಿಂಗ್. ಆಮೇಲೆ ನಾನು ಹಿಂಗೆ ನುಡ್ಸ್ಕೊಂಡು ಅವ್ರನ್ನ ನೋಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಆ ಫುಲ್ ವಾವ್, ಇದೇ ಇಷ್ಟೊಂದು ಎಂಜಾಯ್ ಮಾಡ್ತಾ ಇದ್ದಾರೆ ಅಂತ ಫುಲ್ ಮೋಟಿವೇಶನ್ ಬಂದು ಫುಲ್ ಚೆನ್ನಾಗಿ ಆಡಿದೆ. ಆಮೇಲೆ ನೆಕ್ಸ್ಟ್ ಅವ್ರು ಬಂದು ಕೂತ್ಕೊಂಡು ಅವರು ಒಂದು ಪ್ಲೇ ಮಾಡಿದ್ರು. ನೋಡಿ ನನಗೂ ಇದು ಬರುತ್ತೆ ಅಂತ ಒಂದು ಮ್ಯೂಸಿಕ್ ಪ್ಲೇ ಮಾಡಿದ್ರು. ಸ್ಮಾಲ್ ಮ್ಯೂಸಿಕ್ ಲೈಟಾಗಿ ಹಿಂಗೆ ಪ್ಲೇ ಮಾಡಿದ್ರು. ಆವಾಗ ನಾನು ಅಪ್ಪು ಅಂಕಲ್ ನಂಗೆ ಇನ್ನೊಂದು ಮ್ಯೂಸಿಕ್ಕು ಐ ಥಿಂಕ್ ನಂಗೆ ಎಲ್ಲೋ ಕೇಳಿದ್ದೀನಿ, ನಿಮ್ಗೆ ಇದು ಇಷ್ಟ ಅಂತ ಹೇಳೋದಿಲ್ಲ, ಪ್ಲೇ ಮಾಡ್ತೀನಿ, ನುಡಿಸ್ತೀನಿ, ನೀವು ಹೇಳಿ ಯಾವುದು ಅಂತ ಹಾಡು. ಆಮೇಲೆ ಸ್ಟಾರ್ಟ್ ಮಾಡಿದೆ ಪಿಂಕ್ ಪ್ಯಾಂಥರ್. ಓಕೆ, ಅವರು ಓಹ್ ಪಿಂಕ್ ಪ್ಯಾಂಥರ್ ಅಂತ ಇಮ್ಮಿಡಿಯೇಟ್ಲಿ ಗೆಸ್ ಮಾಡಿಬಿಟ್ರು. ತಕ್ಷಣ ಗೆಸ್ ಮಾಡಿಬಿಟ್ಟು ದಿಸ್ ಇಸ್ ಒನ್ ಆಫ್ ಮೈ ಫೇವ್ರೆಟ್ ಸಾಂಗ್ಸ್ ಅಂತ ಹೇಳಿದ್ರು. ಸೊ ಅವ್ರು ಫುಲ್ ಜ್ಞಾಪಕ ಇಟ್ಕೊಂಡು ಆಮೇಲೆ ಪಿಂಕ್ ಪ್ಯಾಂಥರ್ ಎಲ್ಲ ನುಡಿಸಿದೆ ಮೇಲೆ ಅಪ್ಪ ಅಂಕಲ್ ಬನ್ನಿ ಕೂತ್ಕೊಳ್ಳಿ, ಐ ವಿಲ್ ಟೀಚ್ ಯು ಹೆಂಗೆ ಅಂತ ಹೇಳ್ಕೊಡ್ತೀನಿ, ಬನ್ನಿ ಈಸಿ ಇದೆ ಹೇಳ್ಕೊಡ್ತೀನಿ ಅಂತ. ಆವಾಗ ಅವ್ರು ನರ್ವಸ್ ಆಗೋದ್ರು. ಆವಾಗ ಇಲ್ಲ ಏನೋ ವರಿ ಮಾಡ್ಕೋಬೇಡಿ, ನಾನು ಹೇಳ್ಕೊಡ್ತೀನಿ, ಈಸಿಯಾಗಿ ಹೇಳ್ಕೊಡ್ತೀನಿ ಅಂತ ಹೇಳ್ಕೊಟ್ಟೆ. ಅವ್ರು ಹಂಗೆ ತಕ್ಷಣ ಕಲ್ತ್ಕೊಂಡ್ರು. ಒಂದು ಮಿನಿಟ್ 30 ಸೆಕೆಂಡ್ಸಲ್ಲೇ ತಕ್ಷಣ ಕಲ್ತ್ಕೊಂಡ್ರು. ಆಮೇಲೆ ನುಡಿಸ್ತಾನೆ ಅವರು ಫುಲ್ ಅಲ್ಲೇ ರಿಯಾಕ್ಷನ್ ಬರ್ತದೆ, ಓಹ್ ಇದು ಹೆಂಗೆ ಅಂತ. ಅವ್ರು ಫುಲ್ ಸರ್ಪ್ರೈಸ್. ಆ ರಿಯಾಕ್ಷನ್ ನನಗೆ ಕೇಳಿ ಒಂಥರ ಫುಲ್ ಅಮೇಝಿಂಗ್ ಮೆಮೊರಿ. ಇದು ಯಾವತ್ತೂ ನಾನು ಮರೆಯೋದಿಲ್ಲ. ಸೂಪರ್ ಅಮೇಝಿಂಗ್ ಮೆಮೊರಿ. ಸೊ ಇಷ್ಟೆಲ್ಲ ಒಂಥರ ಬ್ಯೂಟಿಫುಲ್ ಟೈಮ್ನ ಸ್ಪೆಂಡ್ ಮಾಡಿದ್ದೀರಾ. ಎಸ್. ಸೊ ಜರ್ಮನ್ಲಿದ್ರಿ, ಒಂಥರ ಐಷಾರಾಮಿ ಬದುಕು ಇದೆಲ್ಲ ನೋಡಿದಿರಿ. ಬಟ್ ಇವತ್ತು ನಮ್ಮ ಜೊತೆ ನಮ್ಮ ಕಾರ್ಯಕ್ರಮದಲ್ಲಿ ನಿಮಗೆ ಬೇರೆ ಒಂದು ಪ್ರಪಂಚ, ಬೇರೆ ಲೋಕ ತೋರಿಸ್ತೀನಿ. ಓಕೆ, ಬರೋಕ್ಕೆ ರೆಡಿನಾ? ನಾನು ಯಾವಾಗಲೂ ರೆಡಿ. ಹೌದಾ? ಹೌದು. ತುಂಬ ಚಾಲೆಂಜಸ್ಗಳು ಇರುತ್ತೆ. ಹೌದಾ? ಯಾವ ಥರ ಚಾಲೆಂಜಸ್ಸು? ಅದು ಇಲ್ಲಿ ಹೇಳ್ಬಿಟ್ರೆ ಸರಿ ಇರಲ್ಲ. ಹೋಗ್ತಾ ನಿಮ್ಗೆ ಆನ್ ಸ್ಪಾಟಿಗೆ ಕರ್ಕೊಂಡೋಗಿ ಆ ಚಾಲೆಂಜ್ ಏನು ಅಂತ ಕೊಡ್ತೀನಿ. ಫಸ್ಟು ನಾವು ಈಗ ಮನೆಯಿಂದ ಲೊಕೇಶನ್ ಶಿಫ್ಟಾಗಿ ನಾವು ನಮ್ಮ ಮೈಸೂರಿನಲ್ಲಿ ಒಬ್ಬರು ಫೇಮಸ್ ಪರ್ಸ್ನಾಲಿಟಿ ಇದೆ. ಸೊ ಅವ್ರ ಮನೆಗೆ ಹೋಗ್ತಾ ಇದ್ದೀವಿ. ಅವ್ರು ಯಾರು, ಅಲ್ಲಿಗೆ ಏನಕ್ಕೆ ಹೋಗ್ತಾ ಇದ್ದೀವಿ ಅಂತ ಅಲ್ಲಿಗೆ ಹೋದ್ಮೇಲೆ ಹೇಳ್ತೀನಿ. ಹೊರಡೋಣ ಬನ್ನಿ. ಕಮಾನ್. ಎಸ್, ಲೆಟ್ಸ್ ಗೋ. ಸೊ ಹೇಳಿ ಸುನಿಲ್, ಎಲ್ಲಿಗೆ ಹೋಗ್ತಿದ್ದೀವಿ? ಬನ್ನಿ ಹೋಗ್ತಾ ಗೊತ್ತಾಗುತ್ತೆ ಎಲ್ಲಿಗೆ ಹೋಗ್ತೀವಿ, ಏನು ಮಾಡ್ತೀವಿ ಅಂತ. ಫುಲ್ ಸರ್ಪ್ರೈಸು, ಸಿಕ್ಕಾಪಟ್ಟೆ. ಸೊ ಹೊರಗಡೆ ಹೋಗ್ತಾ ಇದ್ದೀವಿ. ಸ್ವಲ್ಪ ಕ್ವಾಟ್ಲೆ ಕೂಳೆ ತರಲೆ ಮಾಡಿಕೊಂಡು ಹೊರಡೋಣ. ಡೆಫಿನೆಟ್ಲಿ, ಲೆಟ್ಸ್ ಗೋ. Lights, camera, action. Cinema tu, Suni jothe. ಏನಂತಂದ್ರೆ ಇದರಲ್ಲಿ ನಿಮಗೆ ಒಂದು ಚಾಲೆಂಜಿಂಗ್ ಕ್ಯಾರೆಕ್ಟರ್ ಅಂತ ಅನ್ಕೊಳ್ಳಿ. ಹೀರೋ ತಾಯಿ ರೋಲು ಮೇಡಮ್. ಹೀರೋ ತಾಯಿ ರೋಲ? ಹೌದು, ಬಟ್ ಚಾಲೆಂಜಿಂಗ್ ಆಗಿರುತ್ತೆ. ಅಲ್ಲ, ಐ ಮೀನ್ ಹೀರೋ ಎಷ್ಟು ವಯಸ್ಸಾಗಿರ್ತಾರೆ? ಅಯ್ಯೋ
ಈ ಕತೆ ಯಾಕೆ ಕೇಳ್ಕೊಂಡ್ರಿ ಮತ್ತೆ ನೀವು ಇದೇ ನಿಂಗೆ ಉಲ್ಟಾ ಸೀದಾ ಮಾತಾಡ್ತಿರಲ್ಲ ನೀವು. ಬಣ್ಣ ಮುಖಕ್ಕೆ ಹಾಕಿ ನಾಲ್ಗೆಗೆ ಹಾಕ್ತೀರಾ.